ಅಲ್ಲ ನೀವು ಇದೆಲ್ಲ ಅಂದರೆ ನನ್ನ ತಪ್ಪಿಂದ ಆಗಿದ್ದು ಅಂತ ಬ್ಲೇಮ್ ಮಾಡ್ಕೊಳ್ತಿದ್ದೀರಾ. ಬಟ್ ನೀವು ಯಾಕೆ ಒಂದು ಪಾಯಿಂಟ್ನ ರೈಸ್ ಮಾಡಲಿಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ವರ್ತೂರ್ ಅವ್ರು ಹೇಳ್ತಾರೆ ಆ್ಯಕ್ಚುಲಿ, ಅಂದರೆ ವರ್ತೂರ್ ಅವರು ಅವ್ರಿಗೆ ಆಗೋದಿಲ್ಲ ಉಸಿರು ಕಟ್ತಿದೆ ಅಂತ ಅಂದಾಗ ಅವರು ಆಚೆ ಬರ್ತಾರೆ ಗೇಮ್ನಿಂದ, ಓಕೆನಾ, ನೀರು ಎರಸ್ತಿರ್ಬೇಕಿದ್ರೆ. ಅದೇ ರೀತಿ ಪ್ರತಾಪ್ ಮತ್ತು ಸಂಗೀತ ಬೇಗ ಎದ್ದು ಆಚೆ ಬರ್ಬೋದಾಗಿತ್ತಲ್ವ, ಅವಾಗ ಕಣ್ಣಿಗೆ ಯಾವುದೇ ರೀತಿ ಎಫೆಕ್ಟ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾ ಇದ್ರು. ಅದು ಕರೆಕ್ಟ್ ಕೂಡ ಅಂತ ಅನ್ಸುತ್ತೆ. ಹೌದು, ಅವ್ರಿಗೆ ಆಡೋದಕ್ಕಾಗಲಿಲ್ಲ ಅಂತ ಅಂದರೆ ಡಿಟರ್ಜೆಂಟ್ ಹಾಕಿದ್ದಾರೆ ಅಂತಂದರೆ ಟಾಸ್ಕಿಂದ ಎದ್ದು ಆಚೆ ಬರಬೇಕಾಗಿತ್ತು ಅಂತ. ನೀವು ಯಾಕೆ ಆ ಪಾಯಿಂಟ್ನ ರೈಸ್ ಮಾಡಲಿಲ್ಲ? ಏನಾಗುತ್ತೆ ಗೊತ್ತಾ, ಬಾಕ್ಸಿಂಗ್ ಮ್ಯಾಚಸ್ಸಲ್ಲಿ ಒಂದೊಂದ್ಸತಿ ಬಾಕ್ಸರ್ಸ್ಗೆ ಫೈಟ್ ಮಾಡೋಕ್ಕಾಗಲ್ಲ. ಆವಾಗ ಉಸ್ತುವಾರಿ ಬಂದು ಹೇಳ್ತಾರೆ ದ್ಯಾಟ್ ಇವ್ರಿಗೆ ಫೈಟ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ಇವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀನಿ, ಗೇಮಿಂದ ಹೊರಗಿಡ್ತಾ ಇದ್ದೀನಿ, ಇವ್ರು ಫೈಟ್ ಮಾಡಬೇಕು ಅಂತ ಹೋದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅಂತ. ನಾನು ಈ ಪಾಯಿಂಟನ್ನು ಹೇಳ್ಬೋದಾಗಿತ್ತಲ್ಲಿ, ಪ್ರತಾಪಿಗೆ ಫೈಟ್ ಮಾಡೋಕ್ಕಾಗ್ತಾಯಿಲ್ಲ, ಸಂಗೀತಕ್ಕೆ ಫೈಟ್ ಮಾಡೋಕ್ಕಾಗ್ತಾಯಿಲ್ಲ, ಇವರು ಹೊರಗಿಡ್ತೀನಿ, ಇನ್ನು ಮುಂದೆ ಫೈಟ್ ಮಾಡಿದ್ರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಬೇಕಾಯಿತು. ನಾನು ಹೇಳಲಿಲ್ಲ. ಆ್ಯಂಡ್ ಆ ಮೂಮೆಂಟಲ್ಲಿ ನನಗೂ ಗೊತ್ತಾಗಲಿಲ್ಲ, ಆ ರಶಲ್ಲಿ ಅಲ್ಲಿ ಜಗಳ ಆಡ್ತಾ ಇದ್ದಾರೆ, ಇಲ್ಲಿ ಜಗಳ ಆಡ್ತಾ ಇದ್ದಾರೆ, ಆ ರಶಲ್ಲಿ ನಂಗೆ ಗೊತ್ತಾಗಲಿಲ್ಲ. ಐ ಕಾಂಟ್ ಮಲ್ಟಿ ಟಾಸ್ಕ್. ನಂಗೆ ಮಲ್ಟಿ ಟಾಸ್ಕಿಂಗ್ ಅಂದರೆ ನಿಮ್ಗೆ ಇಲ್ಲಿ ಬರೆದ್ಬಿಟ್ಟು ಅಲ್ಲೇನೋ ಹಾಡು ಹೇಳು ಅಂದರೆ ಹಂಗೆ ಮಾಡೋಕ್ಕಾಗಲ್ಲ. ಈಗ ನಂಗೊಂದು ಮೇಜರ್ ಪ್ರಾಬ್ಲಮ್ ಇದೆ. ಸೊ ಆಮೇಲೆ ನಾನು ಯಾವಾಗಲೂ ಅಂದರೆ ನನ್ನಿಂದ ಏನಾದರೂ ಅಂದರೆ ಅದನ್ನು ನಾನು ಅದನ್ನು ಸ್ಟಾಪ್ ಮಾಡ್ಬೋದಾಗಿತ್ತು, ನಾನು ಸ್ಟಾಪ್ ಮಾಡಿಲ್ಲ ಅಂದರೆ ನಾನು ನನ್ನ ಮೇಲೆ ಬ್ಲೇಮ್ ತೊಗೊಳ್ಳೋದು. ಬಿಕಾಸ್ ಐ ಎಕ್ಸ್ಪೆಕ್ಟ್ ಮೋರ್ ಔಟ್ ಆಫ್ ಮೈ ಸೆಲ್ಫ್. ಯಾವಾಗಲೂ ನನಗೆ ನನ್ನ ಮೇಲೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಹೈ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಆಗಿಲ್ಲ ಅಂದರೆ ಇದು ತೊಗೋತೀನಿ. ಆ್ಯಂಡ್ ಆಮೇಲೆ ಜನಕ್ಕೂ ಗೊತ್ತು ಮ್ಯಾಮ್ ಅಲ್ಲಿ ಏನೇನಾಗಿದೆ, ಯಾಕಾಗಿದೆ ಅಂತ. ಆ್ಯಂಡ್ ಎಲ್ಲರಿಗೂ ಅವ್ರವ್ರ ಪರ್ಸ್ಪೆಕ್ಟಿವ್ ಇರುತ್ತೆ. ಇದು ನನ್ನ ಪರ್ಸ್ಪೆಕ್ಟಿವ್ ದ್ಯಾಟ್ ನಾನು ಅಲ್ಲಿ ನಿಲ್ಲಿಸ್ಬೋದಾಗಿತ್ತು, ನನಗೆ ಪವರ್ ಇತ್ತು ಅನ್ನೋದು ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ಆ್ಯಕ್ಚುಲಿ ಅವತ್ತು ಏನಾಯಿತು, ಸಂಗೀತ ಫ್ಯಾನ್ಸ್ ಹೇಳೋ ಪ್ರಕಾರ ಪವಿಗೆ ತಲೆಗೆ ಮತ್ತು ಕಿವಿಗೆ ಎಲ್ಲ ಡಿಟರ್ಜೆಂಟ್ ಪೌಡರ್ ಹಾಕಿರಲಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಈ ಕಡೆ ಏನು ಹೇಳ್ತಿದ್ದಾರೆ ಅಂತಂದರೆ ಪವಿಗೆ ಹಾಕಿದ್ರು, ತಲೆಗೆ ಮತ್ತು ಕಿವಿಗೆಲ್ಲ ಡಿಟರ್ಜೆಂಟ್ ಪೌಡರ್ ಹಾಕಿನೇ ಹೊಡೆದಿದ್ದು ಅಂತ ಹೇಳ್ತಿದ್ದಾರೆ. ಸೊ ಯಾವುದು ಸರಿ ಯಾವುದು ತಪ್ಪು ಅಂತ? ಹಾಕಿದ್ರು, ಪವಿಗೆ ತಲೆ ಮೇಲೆ ಹಾಕಿದ್ರು, ಕಿವಿ ಮೇಲೆ ಹಾಕಿದ್ರು, ಕಿವಿ ಮೇಲೆ ಹಾಕಿ ಅವಿನೇ ಹೊಡೆದಿದ್ರು. ಇದೆಲ್ಲ ನಾವು ನೋಡಿದ್ದೀವಿ. ಆಮೇಲೆ ಪವಿಗೆ ತುಂಬ ಫೋರ್ಸಲ್ಲಿ ಹೊಡೆದ್ರು ಮ್ಯಾಮ್. ಕಾರ್ತಿಕ್ ಯಾವುದೋ ಆಮೇಲೆ ಡಿಟರ್ಜೆಂಟ್ ಮಿಕ್ಸ್ ಮಾಡಬೇಕು ಅನ್ನೋ ಐಡಿಯಾ ಅವ್ರದ್ದೇ, ಅವರೇ ತೋರಿಸ್ಕೊಟ್ಟಿದ್ದು. ಇದು ಸುದೀಪ್ ಸರ್ ಹೇಳಿದ್ದಾರೆ. ಒಂದು ಪಾಯಿಂಟಲ್ಲಿ ಪವಿಗೆ ಕತ್ತಿಗೆ ಹೊಡೆದ್ರು, ಐ ಜಸ್ಟ್ ಕುಡಂಟ್ ಸ್ಟ್ಯಾಂಡ್ ದೇರ್. ಅಂದರೆ ಒಂದು ಲೇಡಿ ಕತ್ತಿಗೆ ಹೊಡಿತಾರೆ, ಆಮೇಲೆ ಚೆಸ್ಟಿಗೆ ಹೊಡಿತಾ ಇದ್ರು. ಅಂದರೆ ಇಟ್ ವಾಸ್ ಟೂ, ಅಂದರೆ ನನಗೆ ಯಾಕಾದರೂ ನನ್ನ ಉಸ್ತುವಾರಿ ಮಾಡಿದಾರೆ ಗುರು, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಅನಿಸ್ತಾ ಇತ್ತು. ಆಮೇಲೆ ಈ ಥರ ಟಾಸ್ಕ್ಗಳು ಸುಮಾರು ಸತಿ ಆಗಿದೆ. ಆ್ಯಂಡ್ ಯಾವತ್ತೂ ಇಷ್ಟು ಎಕ್ಸ್ಟ್ರೀಮ್ ಆಗಿರಲಿಲ್ಲ. ಸೊ ವಿ ಥಾಟ್, ಅಂದರೆ ತುಕಾಲಿ ಅವ್ರಿಗೂ ಒಂದು ಸತಿ ಶೋಲ್ಡರ್ ಡಿಸ್ಲೊಕೇಟ್ ಆಗುತ್ತೆ ಅಂದ್ ನಾನೇ ಇರ್ತೀನಿ ಅಲ್ಲಿ. ಐ ಡೋಂಟ್ ನೋ, ನನಗೇನೋ ಇದಿರುತ್ತೆ ಅನಿಸುತ್ತೆ, ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಲ್ಲಿ ಸ್ನೇಹಿತರಿರ್ತಾನೆ. ಸೊ ಯಾವುದೋ ಹಿಂಗೆ ಅಂದರೆ ನಾನು ಬೇಕು ಅಂತ ಮಾಡಲಿಲ್ಲ ಅದು. ಅಂದರೆ ನಾನೇನೋ ಬೀಳ್ತಾ ಇದ್ವಿ, ಇಬ್ಬರು ಇದಾಯಿತು, ಅವ್ರ ಶೋಲ್ಡರ್ ಡಿಸ್ಲೊಕೇಟ್ ಆಯಿತು. ಸೊ ಹಂಗೆ ಅದು ಮತ್ತೆ ಸರಿಯಾಗುತ್ತೆ, ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರ ಕಣ್ಣು ಹೀಲ್ ಆಗೋ ತನಕ, ಅವ್ರು ನಾರ್ಮಲಿ ನೋಡೋ ತನಕ ನನಗೆ ಆ ಗಿಲ್ಟ್ ಇರುತ್ತೆ. ಪ್ರಾಬ್ಲಿ ಅವ್ರ ಕಣ್ಣು ಹೀಲಾಗಿ ಅವ್ರು ನಾರ್ಮಲ್ ಸಿಗ್ ಬರೋ ತನಕ ನನಗೆ ಅದೊಂದು ಬೇಜಾರಿರುತ್ತೆ. ನೀವು ಅವರು ಹಾಸ್ಪಿಟಲ್ಗೆ ಹೋದಾಗ ಈ ರೀತಿ ಅವರಿಗೆ ಎಫೆಕ್ಟ್ ಆಗಿದೆ ಅಂತ ಅನಿಸುತ್ತಾ ನಿಮಗೆ? 100% ಇಲ್ಲ ಮ್ಯಾಮ್, ಇಷ್ಟೊಂದು ಆಗುತ್ತೆ ಅಂತ ಗೊತ್ತಿಲ್ಲ. ನಾರ್ಮಲಿ ಎಲ್ಲ ಟಾಸ್ಕ್ ಆದಮೇಲೆ ಕನ್ಫೆಷನ್ ರೂಮ್ಗೆ ಹೋಗ್ತೀವಿ. ನಾನು ಸುಮಾರು ಸತಿ ಹೋಗಿದ್ದೀನಿ, ನನ್ನ ಕೈಯೆಲ್ಲ ನೋಡಿ ಗಾಯ ಆಗಿತ್ತು. ಅಲ್ಲ ಈಗೆಲ್ಲ ಸರಿಯಾಗಿದೆ. ಅಂದರೆ ಇದು ಇಟ್ಕೊಳ್ಳೋ ಟಾಸ್ಕಲ್ಲಿ ಇದು 3 ವಾರ ಆದರೂ ಇಷ್ಟು ಗಾಯ ಇದೆ, ಅಂದರೆ ಫುಲ್ ಬೋನ್ ಕಾಣಿಸ್ತಾ ಇತ್ತು. ಸೊ ಅವಾಗ ಕನ್ಫೆಷನ್ ರೂಮ್ಗೆ ಹೋಗ್ತೀವಿ. ಕನ್ಫೆಷನ್ ರೂಮ್ಗೆ ಹೋಗಿ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಟ್ರೀಟ್ ಮಾಡ್ತಾರೆ, ಇಲ್ಲ ನರ್ಸ್ ಇರ್ತಾರೆ. ಸೊ ಏನೋ ಒಂದು ಆಗುತ್ತೆ. ಆ್ಯಂಡ್ ನಾವು ಹಂಗೆ ಹೋಗಿದ್ದಾರೆ. ಬಟ್ ಅವರು ಯಾವಾಗ ಅಷ್ಟೊತ್ತು ಬರಲಿಲ್ವೋ ಅವಾಗ ನಮಗಿನ್ನೂ ಟೆನ್ಷನ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗಿ ಅವಾಗ ನಮ್ಗೆ ಗಿಲ್ಟ್ ಇನ್ನೂ ಜಾಸ್ತಿ ಆಗಿ ಇಟ್ ಇಸ್ ಜಸ್ಟ್ ತುಂಬ ಸ್ಟ್ರೆಸ್ಫುಲ್ ವೀಕಲ್. ನೀವು ನೋಡಿರ್ತೀರ ನನ್ನ ಮುಖದಲ್ಲಿ ಸ್ಟ್ರೆಸ್ ಇಷ್ಟು ಕಾಣ್ತಾ ಇತ್ತು. ಆಮೇಲೆ ಆ ವಾರ ತೊಗೊಂಡಿರೋ ಡಿಸಿಷನ್ಸ್ ಎಲ್ಲ ನಾನೇ ತೊಗೊಂಡಿರೋದು. ನಾಮಿನೇಷನಿಂದ ಹಿಡಿದು ಕ್ಯಾಪ್ಟನ್ಸಿ ಓಟ, ಟೀಮ್ ಡಿವೈಡ್, ಉಸ್ತುವಾರಿ ಎಲ್ಲ ಡಿಸಿಷನ್ಸ್ ನಾನೇ ತೊಗೊಂಡಿರೋದು. ಸೊ ಅದೇ ನನ್ನ ಶೋಲ್ಡರ್ಸ್ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಆಯಿತು.